ಬಿಗ್ ಬಾಸ್ ಕನ್ನಡದ ಅತ್ಯಂತ ಜನಪ್ರಿಯ ಶೋ. ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಬಿಗ್ ಬಾಸ್ ಹೀಗೆ ಅರ್ಧಕ್ಕೆ ಕ್ಲೋಸ್ ಆಗುತ್ತೆ, ಅರ್ಧಕ್ಕೆ ನಿಲ್ಲುತ್ತೆ ಅಂತ. ಆದರೆ ಇಡೀ ರಾಜ್ಯಾದ್ಯಂತ ಲಾಕ್ಡೌನ್ ಆಗುತ್ತೆ, ಶೂಟಿಂಗ್ಗೆ ಅವಕಾಶವನ್ನು ಕೊಡೋದಿಲ್ಲ. ಹೀಗಾಗಿ ತೀರಾ ಅನಿವಾರ್ಯವಾಗಿ ಬಿಗ್ ಬಾಸ್ ಅನ್ನು ಅರ್ಧಕ್ಕೆ ಕ್ಲೋಸ್ ಮಾಡುವಂತ ಪರಿಸ್ಥಿತಿ ಎದುರಾಯಿತು. ಒಂದು ಕಡೆಯಿಂದ ಬಿಗ್ ಬಾಸ್ಗೆ ಅಡಿಕ್ಟ್ ಆಗಿದ್ದಂತಹ ಪ್ರೇಕ್ಷಕರು ತೀರಾ ಬೇಸರಗೊಂಡ್ರೆ, ಬಿಗ್ ಬಾಸ್ ಮನೆಯೊಳಗಿದ್ದಂತಹ ಸ್ಪರ್ಧಿಗಳಂತೂ ತೀರಾ ಶಾಕ್ಗೆ ಒಳಗಾಗಿದ್ದಾರೆ. ಅಲ್ಲಿರುವಂತಹ ಒಂದಷ್ಟು ಜನ ಅದರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಿಲ್ಲ. ಕಾರಣ ಅವರು ಲೈಫಲ್ಲಿ ಈಗಾಗಲೇ ಸೆಟ್ಲ್ ಆಗಿದ್ದಾರೆ. ಬಿಗ್ ಬಾಸ್ ಮನೆ ಒಂದೊಳ್ಳೆ ವೇದಿಕೆ ಎನ್ನುವಂತ ಕಾರಣಕ್ಕಾಗಿ ಬಂದಿದ್ರ ಹೊರತಾಗಿ ಇಲ್ಲಿ ಕಪ್ಪನ್ನ ಗೆಲ್ಲೇಬೇಕು ಎನ್ನುವಂತ ಹಠವಾಗ್ಲಿ ಛಲವಾಗ್ಲಿ ಒಂದಷ್ಟು ಜನಕ್ಕೆ ಇದ್ದ ಹಾಗೆ ಕಾಣಿಸ್ತಿಲ್ಲ. ಆದರೆ ಇನ್ನೊಂದಷ್ಟು ಜನರಿಗೆ ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿಲೇಬೇಕು, ಅದರಿಂದ ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ, ಇದರಿಂದ ಒಂದಷ್ಟು ಅವಕಾಶಗಳು ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಕನಸು ಕಂಡವರು ಸಾಕಷ್ಟು ಜನರಿದ್ರು. ಅದರಲ್ಲಿ ಮಂಜು ಪಾವಗಡ, ಅದೇ ರೀತಿಯಾಗಿ ಅರವಿಂದ್ ಮುಂಚೂಣಿಯಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದ್ರು. ಮತ್ತೊಂದು ಕಡೆಯಿಂದ ಪ್ರಶಾಂತ್ ಸಂಬರ್ಗಿ, ಬೇರೆಯವರಿಗೂ ಕೂಡ ಒಂದಷ್ಟು ಆಸೆಗಳಿತ್ತು. ಬಟ್ ಅವರೆಲ್ಲರೂ ಲೈಫ್ ಬಹಳ ಚೆನ್ನಾಗಿ ಸೆಟ್ಲ್ ಆಗಿದೆ. ಇನ್ನು ಅರವಿಂದ್ ಅವರ ವಿಚಾರಕ್ಕೆ ಹೇಳ್ತಾ ಹೋಗೋದಾದ್ರು, ಅರವಿಂದ್ ಅವರು ಕೂಡ ಆರ್ಥಿಕವಾಗಿ ಬಹಳ ಚೆನ್ನಾಗಿದ್ದಾರೆ. ಬಟ್ ಅವರಿಗೊಂದು ಕನಸಿತ್ತು ಟ್ರೋಫಿಯನ್ನ ಎತ್ತಿ ಹಿಡಿಬೇಕು ಅಂತ. ಆದರೆ ಮಂಜು ಪಾವಗಡ ವಿಚಾರವಾಗಿ ನೋಡೋದಾದ್ರೆ ಆರ್ಥಿಕವಾಗಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಅವರು ಸಮಸ್ಯೆಯಲ್ಲಿದ್ರು. ಜೊತೆಗೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿದ್ರೆ ಒಂದಷ್ಟು ಅವಕಾಶಗಳು ಬರುತ್ತೆ ಎನ್ನುವಂತ ನಿರೀಕ್ಷೆಯಲ್ಲೂ ಕೂಡ ಇದ್ರು. ಆದರೆ ಬಿಗ್ ಬಾಸ್ ಅರ್ಧಕ್ಕೆ ಕ್ಲೋಸ್ ಆದಂತ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ತೀರಾ ನಿರಾಸೆಗೊಳಗಾದ್ರು. ಕೊನೆಯ ದಿನ ಅವರೆಲ್ಲರೂ ಅದೇ ಮಾತನ್ನ ಹೇಳಿದ್ರು. ಲೈವ್ ಬಂದಂತ ಸಂದರ್ಭದಲ್ಲೂ ಕೂಡ ಪದೇ ಅದೇ ಮಾತನ್ನ ಹೇಳ್ತಾ ಇದ್ರು. ಹಾಗೆ ಒಂದಷ್ಟು ಜನರಂತೂ ಟ್ರೋಫಿಯನ್ನ ಗೆಲ್ಲೇಬೇಕು ಅಂತ ಆರಂಭದಿಂದಲೂ ಕೂಡ ಸಾಕಷ್ಟು ಶ್ರಮವನ್ನ ಹಾಕಿದ್ರು. ಎಂಟರ್ಟೈನ್ಮೆಂಟ್ ವಿಚಾರದಲ್ಲಾಗಿರ್ಬೋದು ಅಥವಾ ಟಾಸ್ಕ್ಗಳ ವಿಚಾರದಲ್ಲಾಗಿರ್ಬೋದು, ಅದೆಲ್ಲದಲ್ಲೂ ಕೂಡ ಸಿಕ್ಕಾಪಟ್ಟೆ ಶ್ರಮವನ್ನ ಹಾಕಿದ್ರು ಟ್ರೋಫಿಯನ್ನ ಗೆಲ್ಲಲೇಬೇಕು ಅಂತ. ಅವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಅನ್ಯಾಯವಾದಂತಾಗಿದೆ. ಕಾರಣ ಅವರಿಗೆ ಆರ್ಥಿಕವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಇತರರಿಗೆ ಎಷ್ಟು ಸಂಭಾವನೆ ಸಿಗ್ತಾ ಇದೆಯೋ ಇವರಿಗೂ ಕೂಡ ಅಷ್ಟೇ ಸಂಭಾವನೆ ಸಿಗ್ತಾ ಇದೆ. ಯಾರು ಶ್ರಮವನ್ನ ಏನೇನೋ ಹಾಕಿರ್ಲಿಲ್ವೋ ಅವರಿಗೆ ಇವ್ರಿಗಿಂತ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಂಭಾವನೆ ಸಿಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ವಿಚಾರವನ್ನ ಸ್ವಲ್ಪ ಬದಿಗಿಡೋಣ. ಹಾಗಾದ್ರೆ ಬಿಗ್ ಬಾಸ್ ಮತ್ತೊಮ್ಮೆ ಆರಂಭ ಆಗುತ್ತಾ? ಹೌದು, ಬಿಗ್ ಬಾಸ್ ಅಂದ್ರೆ ಈ ವರ್ಷ 2 ಸೀಸನ್ ನಡೆಸೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು. ವರ್ಷದ ಆರಂಭದಲ್ಲಿ ಅಂದ್ರೆ ಈಗ ನಡೀತಾ ಇತ್ತಲ್ಲ ಬಿಗ್ ಬಾಸ್ ಸೀಸನ್ 8, ಅದೇ ರೀತಿಯಾಗಿ ಅಕ್ಟೋಬರ್ಗೆ ಸೀಸನ್ 9 ಅನ್ನ ಆರಂಭಿಸುವಂತ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಈ ಮೂಲಕ ಕಲರ್ಸ್ ಕನ್ನಡ ಆಡಳಿತ ಮಂಡಳಿ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಇದಕ್ಕೆ ಮಾಡಿಕೊಂಡಿತ್ತು. ಆದ್ರೆ ಲಾಕ್ಡೌನ್ ಅನ್ನೋದು, ಕರೋನಾ ಅನ್ನೋದು ಎಲ್ಲವನ್ನು ಕೂಡ ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದೆ. ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ 8 ಅರ್ಧಕ್ಕೆ ಕ್ಲೋಸ್ ಆಗಿದೆ. ಹೀಗಾಗಿ ಬಿಗ್ ಬಾಸ್ ಸೀಸನ್ 9 ಅಕ್ಟೋಬರ್ಗೆ ಆರಂಭ ಆಗುವಂತ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇದೆ. ಕಾರಣ 3ನೇ ಅಲೆ ಅಕ್ಟೋಬರ್ ಸಂದರ್ಭದಲ್ಲಿ ಅಪ್ಪಳಿಸುವಂತ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ ಶೋ ಮತ್ತೆ ಆರಂಭ ಆಗೋದು ಯಾವ ರೀತಿಯಾಗಿ ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಸಿಗ್ತಾ ಇರುವಂತ ಖಚಿತ ಮಾಹಿತಿಗಳ ಪ್ರಕಾರ ಕಲರ್ಸ್ ಕನ್ನಡ ಆಡಳಿತ ಮಂಡಳಿ ಇಂಥದ್ದೊಂದು ಚಿಂತನೆಯನ್ನು ನಡೆಸ್ತಾ ಇದೆ. ಈಗ ಅಕ್ಟೋಬರ್ ತಿಂಗಳಲ್ಲಿ ಸೀಸನ್ 9 ಅನ್ನ ಶುರು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಲ್ಲ, ಅದು ಬೇಡ. ಅದರ ಬದಲಾಗಿ ಅರ್ಧಕ್ಕೆ ಕ್ಲೋಸ್ ಆಗಿದೆಯಲ್ಲ, ಇದನ್ನ ಮತ್ತೊಮ್ಮೆ ಕಂಟಿನ್ಯೂ ಮಾಡೋಣ ಎನ್ನುವ ರೀತಿಯಲ್ಲಿ ಈಗಾಗಲೇ ಒಂದಷ್ಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗಡೆ ಇದ್ರು. 73 ದಿನಗಳನ್ನ, ಹೆಚ್ಚು ಕಡಿಮೆ 72ರಿಂದ 73 ದಿನಗಳು ಕಳೆದಿದ್ರು. ಇನ್ನೂ ಒಂದಷ್ಟು ದಿನಗಳು ಬಾಕಿ ಇತ್ತು. ಆ ದಿನಗಳನ್ನ ಮತ್ತೊಮ್ಮೆ ಶುರು ಮಾಡೋಣ. ಅಕ್ಟೋಬರ್ ತಿಂಗಳಿಗೆ 3ನೇ ಅಲೆ ಅಪ್ಪಳಿಸಿದ್ದೇ ಆದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಶುರು ಮಾಡೋದು ಬೇಡ. ಒಟ್ಟಾರೆಯಾಗಿ ಕರೋನಾ ಕಡಿಮೆ ಆಗ್ತಾ ಇದ್ದ ಹಾಗೆ, ಲಾಕ್ಡೌನ್ ತೆರವುಗೊಳ್ತಾ ಇದ್ದ ಹಾಗೆ, ಶೂಟಿಂಗ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದ ಹಾಗೆ ಮತ್ತೊಮ್ಮೆ ಶುರು ಮಾಡೋಣ ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅಕ್ಟೋಬರ್ಗೆ 9ನೇ ಸೀಸನ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದು, ಅದು ಹೆಚ್ಚು ಕಡಿಮೆ ನಡೆಯುವಂತ ಸಾಧ್ಯತೆಗಳು ಕಡಿಮೆ ಇದೆ. ಬಟ್ ಈ ಸೀಸನ್ ಅರ್ಧಕ್ಕೆ ಕ್ಲೋಸ್ ಆಗಿದೆಯಲ್ಲ, ಅದನ್ನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಲಾಕ್ಡೌನ್ ನಂತರ ಇದೆ. ಲಾಕ್ಡೌನ್ ತೆರವಾಗ್ತಾ ಇದ್ದ ಹಾಗೆ ಸಹಜವಾಗಿ ಶೂಟಿಂಗ್ಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಬಿಗ್ ಬಾಸ್ನಲ್ಲೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಬಯೋಬಬಲ್ ಸಿಸ್ಟಮ್ ಅನ್ನ ಅಳವಡಿಸಿ ಮತ್ತೊಮ್ಮೆ ಶೋ ಅನ್ನ ಕಂಟಿನ್ಯೂ ಮಾಡುವಂತ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಮುಂದಿನ ತಿಂಗಳು ಅಂದ್ರೆ ಮತ್ತೊಮ್ಮೆ ಲಾಕ್ಡೌನ್ ಹೇರಿಕೆ ಮಾಡದೇ ಇದ್ದಲ್ಲಿ ಅಥವಾ ಲಾಕ್ಡೌನ್ ವಿಸ್ತರಣೆ ಆಗದೇ ಇದ್ದಲ್ಲಿ, ಅದೇ ರೀತಿಯಾಗಿ ಕರೋನಾ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ಗೆ ಬಂದಿದ್ದೇ ಆದಲ್ಲಿ, ಹೆಚ್ಚು ಕಡಿಮೆ ಮುಂದಿನ ತಿಂಗಳು ಈ ಸೀಸನ್ ಅನ್ನ ಕಂಟಿನ್ಯೂ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಮೂಲಕ ಬಿಗ್ ಬಾಸ್ ಶೋ ಮತ್ತೊಮ್ಮೆ ಆರಂಭ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಮತ್ತೊಮ್ಮೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ? ಇಲ್ಲಿಯವರೆಗೂ ಕೂಡ ಯಾವುದೇ ಸೀಸನ್ ಇನ್ಕಂಪ್ಲೀಟ್ ಆಗಿಲ್ಲ, ಅರ್ಧಕ್ಕೆ ಕ್ಲೋಸ್ ಆಗಿಲ್ಲ. ಪ್ರತಿ ಸೀಸನ್ ಅಲ್ಲೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ, ವಿನ್ನರ್ ಯಾರು ಅಂತ ಹೇಳಿ. ಬಟ್ ಈ ಸೀಸನ್ ಅಲ್ಲಿ ಮಾತ್ರ ವಿನ್ನರ್ ಯಾರು ಎನ್ನುವಂತ ಪಿಕ್ಚರ್ ಅಥವಾ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕಿಲ್ಲ.
ಜೊತೆಗೆ ಇನ್ಕಂಪ್ಲೀಟ್ ಮಾಡಿದಂಥ ಸಂದರ್ಭದಲ್ಲಿ ಏನೋ ಒಂಥರ ಶೋಗೆ ಮಂಕು ಬಡಿದ ರೀತಿಯಲ್ಲಿ ಆಗತ್ತೆ. ಮುಂದಿನ ಸೀಸನ್ ಅನ್ನು ಆರಂಭಿಸುವಂತ ಸಂದರ್ಭದಲ್ಲೂ ಹೇಳಿಕೊಳ್ಳುವಂತ ಉತ್ಸಾಹ ಇರೋದಿಲ್ಲ. ಮತ್ತೊಂದು ಬಿಗ್ ಬಾಸ್ ಮನೆಯೊಳಗಿರುವಂತಹ ಸ್ಪರ್ಧಿಗಳು ಕೂಡ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು ಬಂದಂತವ್ರು. ಎಲ್ಲರೂ ಕೂಡ ತುಂಬಾ ಏನು ರಿಚ್ ಆಗಿರ್ಲಿಲ್ಲ. ಎಲ್ಲರೂ ಕೂಡ ಹಿಂದೆ ಬಹಳ ದೊಡ್ಡ ಹೆಸರು ಮಾಡಿದಂತವ್ರು ಕೂಡ ಏನಿರಲಿಲ್ಲ. ಬಿಗ್ ಬಾಸ್ ವೇದಿಕೆಯಿಂದ ಒಂದಷ್ಟು ಹೆಸರು ಅವಕಾಶಗಳನ್ನು ಗಿಟ್ಸ್ಕೊಳ್ಬೇಕು ಅಂತ ಬಂದಂತವ್ರು. ಅವರಿಗೆ ಅನ್ಯಾಯ ಆಗಬಾರ್ದು ಎನ್ನುವಂತ ಕಾರಣಕ್ಕಾಗಿ ಈ ಶೋ ಅನ್ನ ಮತ್ತೊಮ್ಮೆ ಕಂಟಿನ್ಯೂ ಮಾಡುವಂತ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಚನೆಯನ್ನು ಕೊಡಲಾಗಿದೆ. ನೀವೆಷ್ಟು ಜನ ಅಬ್ಸರ್ವ್ ಮಾಡಿದ್ರು ಅನ್ನೋ ಗೊತ್ತಿಲ್ಲ, ಕೊನೆಯ ದಿನ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಧ್ವನಿಯಿಂದ ಒಂದು ಮಾತು ಬರುತ್ತೆ, ಯಾವುದೂ ಕೂಡ ಇಲ್ಲಿಗೆ ನಿಲ್ಲುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಯಾವುದೇ ಕ್ಷಣದಲ್ಲಿ ಆರಂಭ ಆಗಬಹುದು, ಯಾವುದೇ ಕ್ಷಣದಲ್ಲಿ ಈ ಓಟ ಮುಂದುವರಿಬಹುದು ಎನ್ನುವಂತ ಮಾತು ಕೂಡ ಬರುತ್ತೆ. ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಬಿಗ್ ಬಾಸ್ ಶೋ ಆರಂಭ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸ್ವತಃ ಬಿಗ್ ಬಾಸ್ ಮನೆಯೊಳಗಡೆಯೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂತ ಸುಳಿವು ಸಿಕ್ಕಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಸುದೀಪ್ ಕೂಡ ಖಾಸಗಿ ವಾಹಿನಿಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಯಾವುದೇ ಸಂದರ್ಭದಲ್ಲೂ ಬೇಕಾದರೂ ಆರಂಭ ಆಗಬಹುದು ಅಥವಾ ಆರಂಭ ಆಗದೇ ಇರಬಹುದು. ಬಟ್ ಬಿಗ್ ಬಾಸ್ ಅನ್ನ ಮತ್ತೊಮ್ಮೆ ಅಂದ್ರೆ ಅರ್ಧಕ್ಕೆ ನಿಂತಿರುವಂತಹ ಶೋ ಅನ್ನ ಮತ್ತೊಮ್ಮೆ ಶುರು ಮಾಡುವ ನಿಟ್ಟಿನಲ್ಲಿ ಗಂಭೀರವಾದಂತಹ ಚಿಂತನೆಯನ್ನು ನಡೆಸ್ತಾ ಇದ್ದೀವಿ. ಕಲರ್ಸ್ ಕನ್ನಡ ಆಡಳಿತ ಮಂಡಳಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗಿದೆ. ಹೀಗಾಗಿ ಮತ್ತೊಮ್ಮೆ ಶೋ ಅನ್ನ ಮುಂದುವರಿಸೋದಕ್ಕೆ ಅಥವಾ ಆರಂಭಿಸೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಿದೆ. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂತ ಮಾತನ್ನ ಸ್ವತಃ ಸುದೀಪ್ ಅವರು ಕೂಡ ಹೇಳಿದ್ದಾರೆ. ಈ ಮೂಲಕ ಒಂದು ಕಡೆಯಿಂದ ಬಿಗ್ ಬಾಸ್ ಇಂದ ಹಾಗೆ ಹೋಸ್ಟ್ ಆಗಿರುವಂತಹ ಸುದೀಪ್ ಅವರಿಂದಲೂ ಕೂಡ ಸ್ಪಷ್ಟನೆ ಸಿಕ್ಕ ಹಾಗಾಗಿದೆ. ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಬಿಗ್ ಬಾಸ್ ಯಾವಾಗ ಬೇಕಾದರೂ ಆರಂಭ ಆಗಬಹುದು. ಆರಂಭ ಆಗಿದ್ದಾದಲ್ಲಿ ಒಂದು ಕಡೆಯಿಂದ ಪ್ರೇಕ್ಷಕರಿಗೂ ಕೂಡ ಖುಷಿ ಆಗುತ್ತೆ, ಮತ್ತೊಂದು ಕಡೆಯಿಂದ ಬಿಗ್ ಬಾಸ್ ನಲ್ಲಿ ಇದ್ದಂತ ಸ್ಪರ್ಧಿಗಳಿಗೂ ಕೂಡ ಖುಷಿ ಆಗುತ್ತೆ. ಅವರೆಲ್ಲರೂ ಕೂಡ ಇದೀಗ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಅವರಿಗೆ ಗೊತ್ತಾಗಿದೆ ಯಾವ ರೀತಿಯಾಗಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ, ಏನ್ ಸ್ಟ್ರಾಟಜಿ ಮಾಡಬೇಕು, ಇಷ್ಟು ದಿನಗಳ ಕಾಲ ಏನ್ ತಪ್ಪು ಮಾಡಿದ್ವಿ, ಎಂಟರ್ಟೈನ್ಮೆಂಟ್ ವಿಚಾರದಲ್ಲಾಗಿರ್ಬೋದು ಅಥವಾ ಟಾಸ್ಕ್ ವಿಚಾರದಲ್ಲಾಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಾಗಿರ್ಬೋದು ಅಂತ ಮನೆಯೊಳಗಡೆ ಬಂದಂತ ಸಂದರ್ಭದಲ್ಲಿ ಅದೆಲ್ಲವನ್ನೂ ಕೂಡ ತಿದ್ದಿಕೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ದೊಡ್ಡ ಮಟ್ಟಿಗೆ ಇದೆ. ಏನಾದರೂ ಬಿಗ್ ಬಾಸ್ ಮತ್ತೆ ಶುರುವಾಗೋದು ನಿಚ್ಚಳವಾದಲ್ಲಿ, ಖಂಡಿತ ಅಂತ ಆದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಈಗಲೇ ಸೂಚನೆಯನ್ನು ಕೊಡಲಾಗುತ್ತೆ. ನೀವೆಲ್ಲೂ ಕೂಡ ಸಾರ್ವಜನಿಕವಾಗಿ ಮತ್ತೆ ಕಾಣಿಸ್ಕೊಳ್ಬೇಡಿ ಅಂತ. ಸಾರ್ವಜನಿಕವಾಗಿ ಮತ್ತೆ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಸಹಜವಾಗಿ ಕುತೂಹಲವೂ ಕೂಡ ಕಡಿಮೆ ಆಗುತ್ತೆ. ಸದ್ಯಕ್ಕೆ ಕಲರ್ಸ್ ಕನ್ನಡ ಪೇಜ್ ನಲ್ಲಿ ಮಾತ್ರ ಲೈವ್ ಬಂದಾರೆ, ಮತ್ತೆಲ್ಲೂ ಕೂಡ ಕಾಣಿಸ್ಕೊಳ್ಬೇಡಿ ಎನ್ನುವಂತ ಸೂಚನೆಯನ್ನು ಕೊಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಸುದೀಪ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಸ್ಪಷ್ಟನೆ ಕೊಟ್ಟರು ನೀವೇ ಕೇಳಿ. ಅರ್ಧಕ್ಕೆ ಕ್ಲೋಸ್ ಅಂದಾಗ ಸಹಜವಾಗಿ ಅವರಿಗೆ ಶಾಕ್ ಆಯ್ತು. ಹೆಚ್ಚು ಕಡಿಮೆ ಒಂದು 72-73 ದಿನ ಸಹಜವಾಗಿ ಅವರೆಲ್ಲರಿಗೂ ಕೂಡ ಶಾಕ್ ಆಯ್ತು. ಇನ್ನೊಂದು ಕುತೂಹಲದ ಪ್ರಶ್ನೆ ಸರ್, ಮತ್ತೇನಾದ್ರೂ ಕಂಟಿನ್ಯೂ ಆಗತ್ತಾ, ಮತ್ತೇನಾದ್ರೂ ಶುರು ಆಗತ್ತಾ ಅಂತ ಪ್ಲಾನ್ ಏನಾದ್ರೂ ಇದೆಯಾ? So there is never, what do you say, lockdown for it. Chances are always there. ಸಂದರ್ಭಗಳು ಚೆನ್ನಾಗಿ ಎಲ್ಲ ಆಗಿ ಆದ್ರೆ ಎಲ್ಲದಕ್ಕೂ ಒಂದು ಎಂಡ್ ಇರಬೇಕು, ಕ್ಲೋಜರ್ ಇರಬೇಕು. ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಯಾರು ಏನು ಮಾಡಕ್ಕಾಗಲ್ಲ. ಬಟ್ ಒಂದು ಗೇಟ್ ಅಂತ ಒಂದು ವಿಂಡೋ ಅಂತ ಓಪನ್ ಇದೆ. ಎನಿ ಟೈಮ್ ಸಂದರ್ಭಗಳು ಚೆನ್ನಾಗಿ ಎಲ್ಲ ಆಯ್ತು, ಮೇ ಬಿ ಯು ನೆವರ್ ನೋ. ಐ ಥಿಂಕ್ ಇವತ್ತು ಈ ಡಿಸಿಷನ್ ತಗೊಂಡ್ಬೇಕಾದ್ರೆ ಅವರು ಕಲರ್ಸಿಗಾಗ್ಲಿ ಎಂಡಮಾಲ್ ಅವರಿಗೆ ಆಗಿರೋ ನೋವು ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ.